ತಪ್ಸೋಕೆ. ಅವರು ಅಪರಾಧಿ ಅಂತ ಅಷ್ಟು ದೊಡ್ಡ ಕೋಟೆ ನಂಬಿ ಶಿಕ್ಷೆ ಕೊಟ್ರೆ ನಾವೇನ್ ಮಾಡಕ್ಕಾಗುತ್ತೆ ನಾಣಿ ಅವ್ರೆ? ಸಾರ್ ತಪ್ಪು ಮಾಡಿದ್ದಾರೆ ಅಂತ ನೀವು ನಂಬ್ತೀರಾ ಮೇಡಮ್? ಆ ದೇವ್ರು ಇಲ್ಲಿ ಬಂದು ಹೇಳಿದ್ರು ನೀವು ನಂಬಲ್ಲ ಅಂತ ನನಗೆ ಗೊತ್ತು ಮೇಡಮ್. ಅಲ್ಲ, ನಿಮ್ಮನ್ನ ತಡೆಯೋದಕ್ಕೆ ಆ ಕೋರ್ಟ್ ಯಾರು ಮೇಡಮ್? ಕಣ್ ಕಾಣ್ದಿರೋ ಹಾಗೆ ಕಣ್ಣಿಗೆ ಬಟ್ಟೆ ಕಟ್ಟಿರೋ ಆ ನ್ಯಾಯ ದೇವತೆಗೆ ಸಾರು ದೇವ್ರು ಅಂತ ನಿರೂಪಿಸೋಣ ಮೇಡಮ್. ಬನ್ನಿ ಮೇಡಮ್. ದಾರಿ ಎಲ್ಲ ಮುಚ್ಚ ಹೋದ್ಮೇಲೆ ಈಗ ನಾನೇನ್ ಮಾಡ್ಬೇಕು ಹೇಳಿ ನಾಣಿ ಅವ್ರೆ? ನೀವು ಏನ್ ಮಾಡ್ಬೇಕಾ? ಕಾಡಲ್ಲಿ ಸಾರ್ ಪ್ರಾಣ ಹೋಗ್ತಿದ್ರೆ ನೀವೇನ್ ಮಾಡಿದ್ರಿ ಮೇಡಮ್? ಕಾಪಾಡ್ಲಿಲ್ವಾ? ಸಾರ್ ಕುಡ್ತಕ್ಕೆ ದಾಸ ಆಗ್ತಿದ್ರೆ ನೀವೇನ್ ಮಾಡಿದ್ರಿ ಮೇಡಮ್? ಸರಿ ಮಾಡ್ಲಿಲ್ವಾ? ರಾಮಂಗೋಸ್ಕರ ಕಾಡಿಗೆ ಹೋಗಿದ್ ಸೀತೆ ಹಾಗೆ ಸಾರ್ಗೋಸ್ಕರ ನೀವು ಜೈಲ್ ಗೋಡೆ ಕೂಡ ಹಾರ್ ಬಂದ್ರಲ್ಲ. ಸಾವಿತ್ರಿ ಹಾಗೆ ಗಂಡನ ಪ್ರಾಣ ಕಾಪಾಡ್ಕೊಳಲ್ವಾ ಮೇಡಮ್? ಸಾರ್ಗೋಸ್ಕರ ನಿಮ್ಮ ಪ್ರಾಣ ಬಿಡಕ್ಕೆ ಸಿದ್ಧವಾಗಿದ್ರಿ. ಅಂಥದ್ರಲ್ಲಿ ಸಾರ್ ಪ್ರಾಣಕ್ಕೆ ಅಪಾಯ ಇದೆ ಅಂದ್ರೆ ನೀವು ರಕ್ಷಿಸ್ಕೊಳಲ್ವಾ ಮೇಡಮ್? ಸಾರ್ ಮೇಲೆ ನೊಣ ಕೂತ್ರೆ ಸಹಿಸದೇ ಇರೋ ನೀವು ಈಗ ಸಾರು ಸಾವಿನ ದವಡಲಿದ್ರೆ ಕಣ್ಮುಚ್ಚಿ ನೋಡ್ತಾ ಇರ್ತೀರ. ಇಲ್ಲ ಮೇಡಮ್, ನೀವು ಆ ಸೀತಮ್ಮನಂತವ್ರು, ಆ ಸತಿ ಸಾವಿತ್ರಿ ಅಂತವ್ರು. ನಿಮ್ ಪ್ರೀತಿ ಮುಂದೆ, ನಿಮ್ ಶಕ್ತಿ ಮುಂದೆ ವಿಧಿ ತಲೆ ತಗ್ಗಿಸ್ಲೇಬೇಕು. ಹೋಗೋಣ ಬನ್ನಿ, ಬನ್ನಿ ಮೇಡಮ್. ನೀವ್ ಹೇಳಿದ್ದು ನಿಜನೇ ನಾಣಿ ಅವ್ರೆ. ಸುತ್ತ ಇರೋ ಕತ್ಲನ್ನ ಬೈಕೊಂಡ್ ಕೂತ್ಕೊಳ್ಳೋದ್ಕಿಂತ ಒಂದು ಚಿಕ್ಕ ದೀಪ ಬೆಳಗ್ಸಿ ಆ ಕತ್ಲನ್ನ ದೂರ ಮಾಡು ಅಂತ ದೊಡ್ಡವರು ಹೇಳ್ತಾರೆ. ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆಯಿಂದ ಈ ಯುದ್ಧ ಶುರು ಮಾಡೋಣ. ಅವ್ರನ್ನ ಬದುಕಿಸ್ಕೋಬೇಕು ಅನ್ನೋ ಆಸೆಯಿಂದ, ಸಂಕಲ್ಪದಿಂದ ಹೋರಾಡೋಣ. ಬನ್ನಿ ಬನ್ನಿ ಮೇಡಮ್. ನಿತ್ಯ, ಎಲ್ಲಿಗೆ ನಿತ್ಯ? ಮಲ್ಲಿಕಾ ಇದ್ದಲ್ಲಿ ಮಾಮ್. ಅವಳೆಲ್ಲಿದ್ದಾಳೆ? ಸತ್ತಿರೋಳನ್ನ ಎಲ್ಲಿಂದ ಹುಡುಕ್ತೀಯಾ? ಇಲ್ಲ ಮಾಮ್, ಅವಳು ಸತ್ತಿಲ್ಲ. ಅವಳು ಎಲ್ಲಿದ್ರು ಹಿಡ್ಕೊಂಡು ಬಂದು ಅವರನ್ನ ಬಿಡಿಸ್ಕೊತೀನಿ. ನಿತ್ಯ, ಇದು ಫೂಲಿಶ್ನೆಸ್. ಮಲ್ಲಿಕಾ ಇಲ್ಲ, ಟೈಮ್ ವೇಸ್ಟ್. ಸಾರಿ ಮಾಮ್, ನನ್ಗೆ ಹೆಚ್ಚು ಟೈಮ್ ಇಲ್ಲ. ಪ್ಲೀಸ್ ನನ್ನ ತಡಿಬೇಡಿ. ಬನ್ನಿ ಅಣ್ಣಿ ಅವ್ರೆ. ಬನ್ನಿ ಮೇಡಮ್. ನಿತ್ಯ, ಭಗವಂತ, ಅಗ್ನಿಗೆ ತುಪ್ಪ ಜೊತೆ ಆದ ಹಾಗೆ ಮಲ್ಲಿಕಾಗೋಸ್ಕರ ಗಂಗಾ ಕೂಡ ಹೊರಟಿದ್ದಾಳೆ. ನನ್ನಿಬ್ರು ಮಕ್ಕಳು ಯುದ್ಧ ಶುರು ಮಾಡೋದು ಆ ಮಲ್ಲಿಕಾ ಮೇಲಲ್ಲ, ನನ್ ಮೇಲೆ. ಪತಯೇ ನಮೋ ನಮಃ. ಹರಿ ಓಂ. ಓಂ ನಮೋ ಓಂ. ಸ್ವಾಮಿ, ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ರಾ? ನೋಡಿದ್ದೀನಪ್ಪ. ಎಲ್ಲಿ ನೋಡಿದ್ರಿ ಪುರೋಹಿತ್ರೆ? ಈ ಮಧ್ಯ ಒಂದೆರಡು ಸರಿ ಈ ಗುಡಿಗೆ ಬಂದಿದ್ರಮ್ಮ. ಬಹುಶಃ ಈ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲೋ ಇರಬಹುದು. ಏನಮ್ಮ, ಅವ್ರನ್ನ ಹುಡುಕ್ತಾ ಇದ್ದೀರಾ? ಹೌದು ಪುರೋಹಿತ್ರೆ, ದಾರಿ ಇಲ್ದೆ ಗುಡಿಗೆ ಬಂದ್ವಿ. ಆ ಅಯ್ಯಪ್ಪ ಸ್ವಾಮಿನೇ ನಿಮ್ ರೂಪದಲ್ಲಿ ದಾರಿ ತೋರಿಸ್ತಾ. ದೇವರು ಒಳ್ಳೆಯವನಮ್ಮ, ಯಾವಾಗ್ಲೂ ಒಳ್ಳೇದೇನೆ ಮಾಡ್ತಾನೆ. ಥ್ಯಾಂಕ್ ಯು ಪುರೋಹಿತ್ರೆ. ಶುಭವಾಗ್ಲಮ್ಮ. ಥ್ಯಾಂಕ್ ಯು ಸ್ವಾಮಿ, ನೀನಿದ್ಯಾ ಅಂತ ಮತ್ತೊಂದ್ಸಲ ನಿರೂಪಿಸಿದೆ. ಯಾರು ಅಂತ ನೋಡ್ತೀನಿ ಮೇಡಮ್. ಮಲ್ಲಿಕಾ, ಇರು. ನಾನ್ ನೋಡ್ತೀನಿ, ನೀನ್ ಈ ಕಡೆ ಬಾ.
ಎಕ್ಸ್ಪೆಕ್ಟ್ ಮಾಡ್ದಾಗೆ ಆಯ್ತು. ಆದ್ರೆ ನಿತ್ಯ ಬದಲು ಗಂಗಾ ಬಂದಿದ್ದಾಳೆ. ಮಾಮ್, ನೀನಿಲ್ಲಿ? ಕೆಲ್ಸ ಇತ್ತು ನಿತ್ಯ. ಇದು ಯಾರ ಮನೆ ಮಾಮ್? ಲಾಯರ್ ದುರ್ಗಾದೇವಿ ಮನೆ. ನಮ್ ಕೇಸ್ ಬಗ್ಗೆನೇ ಮಾತಾಡೋದಕ್ ಬಂದೆ. ಹೌದು, ನೀವೇನ್ ಇಲ್ಲಿದ್ದೀರಾ? ಆ ಮಲ್ಲಿಕಾ ಈ ಏರಿಯಾದಲ್ಲೇ ಇರೋದು ನಮ್ಗೆ ಗೊತ್ತಾಯ್ತು ಮಾಮ್. ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ಇಲ್ಲೇ ಹತ್ರದಲ್ಲಿರೋ ಅಯ್ಯಪ್ಪ ಸ್ವಾಮಿ ಗುಡಿ ಪೂಜಾರಿ ಹೇಳಿದ್ರು ಮೇಡಮ್. ಅಷ್ಟೇ ಅಲ್ಲ ಮಾಮ್, ಮಲ್ಲಿಕಾ ಈ ಏರಿಯಾದಲ್ಲೇ ಇರೋದು ಸಿಸಿ ಕ್ಯಾಮ್ರಾದಲ್ಲಿ ಕಾಣಿಸ್ತು. ಅದಕ್ಕೆ ಇಲ್ಲೇ ಹುಡುಕ್ತಿದ್ವಿ. ಅಪ್ಪ ಗಂಗಾ, ನಿನ್ ಜೊತೆ ಹುಟ್ಟಿರೋ ನಿಜಾನು ಮೀರಿಸ್ಬಿಟ್ಟಿಯಲ್ಲೇ. ಎಷ್ಟಾದ್ರೂ ನಿಮ್ಮಿಬ್ರದ್ದು ನನ್ರಾಗ್ತಾನೆ ಅಲ್ವಾ? ಲಾಯರ್ ಏನ್ ಹೇಳಿದ್ರು ಮಾಮ್? ಬಾ, ನಾನ್ ಕೂಡ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಬಾ. ಯಾಕೆ ನಿತ್ಯ? ಬೇಡ, ನಾನ್ ಮಾತಾಡ್ತೀನಲ್ಲ. ನೀನು ನಾಣಿ ಹೋಗಿ ಆ ಮಲ್ಲಿಕಾನ್ ಹುಡುಕಿ. ಫಸ್ಟ್ ಅವಳು ಇಂಪಾರ್ಟೆಂಟ್ ನಮ್ಗೆ. ಸರಿ ಮಾಮ್, ಬನ್ನಿ ನಾಣೆ ಅವ್ರೆ. ಬನ್ನಿ ಮೇಡಮ್. ಥ್ಯಾಂಕ್ ಗಾಡ್. ಜಸ್ಟ್ ಮಿಸ್ ಮಲ್ಲಿಕಾ. ಇಲ್ದಿದ್ರೆ ನಾವಿಬ್ರು ಸಿಕ್ಬೀಳ್ತಿದ್ವಿ. ಯಾಕೆ? ನಿನ್ನ ಹತ್ರ ಸ್ವಲ್ಪ ಕೆಲ್ಸ ಇದೆ ಮಾಮ್. ಏನ್ ಕೆಲ್ಸ? ಇಂಪಾರ್ಟೆಂಟ್ ವರ್ಕ್. ಮೀಟಿಂಗ್ ಆದ್ಮೇಲೆ ಐಲ್ ಕಾಲ್ ಯು ಬ್ಯಾಕ್. ಮೀಟಿಂಗ್ ಪ್ಲೇಸ್ ಎಲ್ಲಿ ಹೇಳು ಮಾಮ್, ನಾನೇ ಬರ್ತೀನಿ. ಇಲ್ಲ ನಿತ್ಯ, ನಾನೇ ಬರ್ತೀನಿ. ಮಾಮ್, ಜಸ್ಟ್ ಅ ಸೆಕೆಂಡ್. ಇಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಲೈನಲ್ಲೇ ಇರು. ಕಾರ್ ಪಕ್ಕಕ್ಕೆ ಹಾಕಿ ಮಾತಾಡ್ತೀನಿ. ಅಂದ್ರೆ ಮಾಮ್ ಯಾವ್ದೋ ಅಯ್ಯಪ್ಪ ಸ್ವಾಮಿ ಗುಡಿ ಸರೌಂಡಿಂಗ್ ಅಲ್ಲಿ ಇದ್ದಾರೆ. ಮಲ್ಲಿಕಾ ಅಲ್ಲೇ ಇರ್ತಾಳೆ. ನಿತ್ಯ, ಮಾಮ್, ಟ್ರಾಫಿಕ್ ತುಂಬಾ ಇದೆ ಮಾಮ್. ಮೀಟಿಂಗ್ ಆದ್ಮೇಲೆ ನೀನೇ ನನಗೆ ಕಾಲ್ ಮಾಡು. ಹಾ, ಓಕೆ, ಬಾಯ್. ಏನಿದು? ಯಾಕೆ ಮಾಡಿದ್ಲು? ಯಾಕೆ ಇಟ್ಬಿಟ್ಲು? ನಾನು ಈ ಮನೆಗೆ ಬಂದಾಗ ಜೈಗೆ 5 ವರ್ಷ. ನಾನ್ ಮನೆಗ್ ಬಂದ್ ಸ್ವಲ್ಪ ದಿನಕ್ಕೆ ಜೈ ಹುಟ್ಟಿದ ದಿನ ಬಂದಿತ್ತು. ನಿಮಗ್ ನೆನ್ಪಿದ್ಯಾ? ಅವತ್ ಕೂಡ ಹೀಗೆ ಕಲ್ಪನಾ ಅವನ್ಗ ಆ ಅಡ್ಗೆ ಅಂದ್ರೆ ಇಷ್ಟ, ಈ ಅಡ್ಗೆ ಅಂದ್ರೆ ಇಷ್ಟ, ಅದನ್ ಮಾಡು ಇದನ್ ಮಾಡು ಅಂತ ನನ್ ಕೈಲಿ ಹುಟ್ಟಿದ ಹಬ್ಬದ ಎಲ್ಲ ಅಡ್ಗೆ ಮಾಡ್ಸದ್ರಿ. ಅಯ್ಯೋ, ಇವತ್ ನೋಡಿದ್ರೆ ನನ್ನ ಹತ್ರ ಸಾವಿನ ಅಡ್ಗೆ ಮಾಡಿದ್ಯಾ ಅಂತ ಕೇಳ್ತಿದ್ದೀರಾ? ಹೇಗ್ರಿ? ಜೈ ಅವರಮ್ಮ ತೀರ್ಕೊಂಡಾಗ್ಲೆ ನಾನು ಅರ್ಧ ಸತ್ತೋದೆ ಕಲ್ಪನಾ. ಈಗ ಇನ್ನು ಉಳಿದರ್ಧ. ಯಾವ ತಂದೆ ತಾಯಿಗೂ ಬರಬಾರ್ದಂತ ಕಷ್ಟ ಇದು. ಸುಮ್ನೆ ಕಲ್ಪನಾ, ಸುಮ್ನೆ. ನನಗ್ ಮಕ್ಕಳಾಗದೆ ಇದ್ದಾಗ ಜೈ ಇದಾನಲ್ಲ ಅಷ್ಟು ಸಾಕು ಅಂತ ಅನ್ಕೊಂಡೆ. ಈಗಿರೋ ಒಬ್ಬ ಮಗನ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕಲ್ ದೇವ್ರು. ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ. ಈ ಮೈಕ್ ಸೆಟ್ ಅಲ್ಲಿ ಕೇಳಿಸ್ತಿರೋ ಸಾಂಗ್, ಮಾಮ್ ಫೋನಲ್ಲಿ ಕೇಳಿದ ಸಾಂಗ್ ಎರಡೂ ಒಂದೇ. ಅಂದ್ರೆ ಆ ಟೆಂಪಲ್ ಇದೆ. ಈ ಟೆಂಪಲ್ ಸರೌಂಡಿಂಗ್ಸ್ ಅಲ್ಲೇ ಮಲ್ಲಿಕಾ ಇದ್ದಾಳೆ. ಮೈಕ್ ಸೌಂಡ್ ಮ್ಯಾಕ್ಸಿಮಮ್ 1/2 ಕಿಲೋಮೀಟರ್ ತನಕ ಕೇಳುತ್ತೆ. ಅಂದ್ರೆ ಈ ಟೆಂಪಲ್ ಇಂದ 360 ಡಿಗ್ರೀಸ್ ಅಲ್ಲಿ 1/2 ಕಿಲೋಮೀಟರ್ ತನಕ ಎಲ್ಲ ಹೌಸಸ್ ಸರ್ಚ್ ಮಾಡಿದ್ರೆ ಮಲ್ಲಿಕಾ ಯಾವುದೋ ಒಂದು ಮನೇಲಿ ಸಿಗ್ತಾಳೆ. ಏನಮ್ಮ, ಆ ಹುಡುಗಿ ಸಿಕ್ಕದ್ಲಾ?
ಯಾವ ಹುಡುಗಿ? ಅದೇನಮ್ಮ, ನೀ ಫೋಟೋ ಹಿಡ್ಕೊಂಡು ಹುಡುಕ್ತಿದ್ದ ಆ ಹುಡುಗಿ. ನಾನು ಫೋಟೋ ಇಟ್ಕೊಂಡು ಹುಡುಕ್ತಾ ಇರೋದಾ? ನಾನು ಯಾರೋ ಹುಡುಗಿನ ಹುಡುಕ್ತಾ ಇರೋದು ನಿಮಗೆ ಹೇಗೆ ಗೊತ್ತು? ಅದೇನಮ್ಮ, ನಿನ್ನೆ ನೀವು ಇನ್ನೊಬ್ಬ ವ್ಯಕ್ತಿ ಒಂದು ಫೋಟೋ ಹಿಡ್ಕೊಂಡು ಈ ಗುಡಿಗೆ ಬಂದಿದ್ರಲ್ಲ, ಈ ಫೋಟೋದಲ್ಲಿರೋ ಹುಡುಗಿ ನೋಡಿದ್ದೀರಾ ಅಂತ ನಮ್ಮನ್ನು ಕೇಳಿದ್ರಿ. ಇಲ್ಲೇ ಸುತ್ತಮುತ್ತಾನೆ ಎಲ್ಲೋ ಇದ್ದಾರೆ ಅಂತ ನಾನು ಹೇಳಿದ್ನಲ್ಲ. ಅಂದ್ರೆ ನನಗಿಂತ ಮೊದಲೇ ಆ ಗಂಗಾ ಮಲ್ಲಿಕಾಗೋಸ್ಕರ ಇಲ್ಲಿ ಸರ್ಚಿಂಗ್ ಶುರು ಮಾಡಿದಾಳ? ಆ ಮಲ್ಲಿಕಾ ಈ ಏರಿಯಾದಲ್ಲೇ ಇರೋದು. ಆ ಹಳ್ಳಿ ಹುಡುಗಿಗೆ ಹೇಗೆ ಸ್ಟ್ರೈಕ್ ಆಯ್ತು? ಅವಳು ಕೂಡ ನನ್ನ ಹಾಗೆ ಹೇಗೆ ಯೋಚನೆ ಮಾಡ್ತಾಳೆ? ಏನಮ್ಮ, ನೆನಪಾಯ್ತಾ? ಎಷ್ಟು ಹುಡುಕಿದ್ರು ಮಲ್ಲಿಕಾ ಅಡ್ರೆಸ್ಸೇ ಗೊತ್ತಾಗ್ತಿಲ್ಲ ಮೇಡಮ್. ಏನ್ ಮಾಡೋದು? ಏನ್ ಮಾಡಿದ್ರು ಸರಿ, ಆ ಮಲ್ಲಿಕನ ಹಿಡಿಬೇಕು ನಾಣಿವ್ರೆ. ನನ್ಗಿರೋ ಒಂದೇ ಒಂದು ಅವಕಾಶ ಆ ಮಲ್ಲಿಕಾ. ಮೇಡಮ್, ಇವತ್ತು ಸಾರ್ ಊಟಕ್ಕೆ ಮನೆಗೆ ಬರ್ತಾ ಇದ್ದಾರೆ. ಮಲ್ಲಿಕಾನ ನಾನು ಹುಡುಕ್ತೀನಿ. ನೀವು ಮನೆಗೆ ಹೋಗಿ ಸಾರ್ ಜೊತೆ ಊಟ ಮಾಡಿ ಅವ್ರ ಕೊನೆ ಆಸೆ ತೀರಿಸಿ ಮೇಡಮ್. ಹೋಗಿ ಮೇಡಮ್. ನಾನು ಅವ್ರ ಜೊತೆ ಕೊನೆ ಊಟ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾಣಿಯವ್ರೆ. ಜೀವನ ಪೂರ್ತಿ ಒಟ್ಟಾಗಿರ್ಬೇಕು ಅಂದ್ಕೊಂಡಿದ್ದೀವಿ. ಒಂದೇ ಒಂದ್ ಚಾನ್ಸ್, ಮಲ್ಲಿಕಾ ಸಿಗೋ ಒಂದೇ ಒಂದ್ ಚಾನ್ಸ್ ಸಿಕ್ಕರೆ ಸಾಕು, ಅವ್ರನ್ನ ಕಾಪಾಡ್ಕೋಬಹುದು. ಎಸ್, ಗಂಗಾನ ಹಾಗೆ ಡೈವರ್ಟ್ ಮಾಡಬೇಕು. ಏನಮ್ಮ, ಹ್ಯಾಪಿ ಆಗ? ಅಂದ್ರೆ ನಿತ್ಯ, ಜೈ ಜೊತೆ ಊಟ ಮಾಡಬೇಕು ಅಂತ ನೀನು ಆಸೆ ಪಟ್ಟಿಯಲ್ಲ ಮಾಮ್, ಅದು ಜೈ ಕೊನೆ ಆಸೆ, ಅದು ಸಾವಿನ ಊಟ. ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ನೀನ್ ಕೇಳಿದಕ್ಕೆ ಅಲ್ವಾ ನಿತ್ಯ ನಾನು ಅರೇಂಜ್ ಮಾಡಿದ್ದು. ಅರೇಂಜ್ಮೆಂಟ್ ಓಕೆ, ಅದ್ರಲ್ಲಿ ನಿನ್ನ ಆನಂದ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ ಖುಷಿನೇ ನನ್ ಖುಷಿ ನಿತ್ಯ. ಜೈ ಜೊತೆ ಸೇರಿ ಬದುಕೋದು ನನ್ ಖುಷಿ, ಅದನ್ನ ಮಾಡಕ್ಕಾಗ್ಲಿಲ್ವಲ್ಲ. ನಾನು ನಿನ್ನ ಅಮ್ಮ ಮಾತ್ರ. ನೀನ್ ಕೇಳಿದ್ದನ್ನೆಲ್ಲ ಕೊಡೋದಕ್ಕೆ ನಾನೇನ್ ದೇವ್ರಲ್ವಲ್ಲ ನಿತ್ಯ. ವಾರಸ್ದಾರನಾಗಿ ವಂಶನ ಬೆಳೆಸ್ತಿ ಅನ್ಕೊಂಡ್ರೆ ಮಧ್ಯದಲ್ಲೇ ಬಿಟ್ಟು ಹೊರಟೋಗ್ತಿದ್ಯಲ್ಲೋ. ನಿನ್ನ 10 ತಿಂಗಳು ಹೊತ್ತು ಹೆರದೆ ಇದ್ರು ಹೆತ್ತ ಮಗನ್ ಹಾಗೆ ಬೆಳೆಸಿದ್ದೀನಪ್ಪ. ನನಗೆ ಯಾಕೋ ಎಂತ ನೋವು ಕೊಡ್ತಿದ್ಯಾ? ಚಿಕ್ಕವನಿದ್ದಾಗ ನೀನು ಮೊದಲ್ ಸಲ ಹಾಡಕ್ ಕಲ್ತಿರೋ ಶಬ್ದ ಅತ್ತೆ ಅಂತ ಕಣೋ. ನಾಳೆಯಿಂದ ಅತ್ತೆ ಅಂತ ನನ್ನ ಬಾಯಿ ತುಂಬಾ ಯಾರು ಕರೀತಾರೆ ಜೈ? ಯಾರು ಕರೀತಾರೆ? ಹೌದು ಜೈ, ನಾನು ಈ ಮನೆಗೆ ಮನೆ ಅಳಿಯಾಗಿದ್ರು ನಿನ್ನ ಅಪ್ಪಂಗೆ ಸಮನಾಗಿ ನೋಡ್ದೆ. ನಿನ್ ಋಣ ತೀರ್ಸೋಕ್ಕೂ ಮೊದಲು ನೀನ್ ನಮ್ಮಿಂದ ದೂರ ಹೋಗ್ತಿದ್ದೀಯ. ನನ್ನ ಫ್ಯಾಮಿಲಿನೇ ನನ್ನ ಬಲ ಅನ್ಕೊಂಡಿದ್ದೆ, ಆದ್ರೆ ನೀವು ಇಷ್ಟು ವೀಕ್ ಆಗಿದ್ದೀರಲ್ಲ. ನಮ್ಮಲ್ಲಿ ಯಾರಾದ್ರೂ ಬೇರೆ ಊರಿಗೆ ಹೊರಟಿದ್ರೆ ಉಳ್ದವ್ರೆಲ್ಲ ಅವ್ರನ್ನ ನಗ್ನಗ್ತಾ ಖುಷಿಯಿಂದ ಕಳಿಸ್ಕೊಡ್ತಾರಲ್ವಾ, ಈ ಪ್ರಯಾಣ ಕೂಡ ಹಾಗೆ. ಊರಿಗೆ ಹೋಗೋದು, ನೇಣಿಗೆ ಕೊರಳು ಕೊಡೋದು ಎರಡು ಹೇಗಾಗುತ್ತೆ ಜೈ? ಯಾಕಾಗಲ್ಲ ಅಜ್ಜಿ, ದಿನ ಭಗವದ್ಗೀತೆ ಓದ್ತೀರಿ, ಅದ್ರಲ್ಲಿ ಮನುಷ್ಯ ಹಳೆ ವಸ್ತ್ರ ಕಳ್ಚಿ ಹೊಸ ಬಟ್ಟೆ ಹೇಗ್ ಹಾಕೋತಾನೋ, ಒಂದು ಜೀವಿ ದೇಹ ಬಿಟ್ಟು ಬೇರೆ ದೇಹ ಸೇರ್ಕೋತಾನೆ ಅಂತ ಶ್ರೀಕೃಷ್ಣ ಹೇಳಿಲ್ವಾ? ಏನ್ ಡ್ಯಾಡ್,
ವಾರಸತ್ವ ಅನ್ನೋದು ಹುಟ್ಟಿಂದ ಬರಲ್ಲ, ಸ್ವಶಕ್ತಿಯಿಂದ ಸಂಪಾದನೆ ಮಾಡ್ಬೇಕು ಅಂತ ಹೇಳಿರೋ ನೀವೇ ವಾರಸದಾರ ಇಲ್ಲ ಅಂತ ನೋವು ಪಡ್ತಿದ್ದೀರಲ್ಲ. ಏನ್ ಚಿಕ್ಕಮ್ಮ, ಮಕ್ಳಿಲ್ದಿರೋ ನೀವು ನನ್ನೇ ಮಗ ಅಂತ ಅನ್ಕೊಂಡ್ರಿ. ಅಷ್ಟು ವಿಶಾಲವಾದ ಹೃದಯ ಇರೋ ನಿಮ್ ತಾಯ್ತನಕ್ಕೆ ನೋವು ಮಾಡ್ಕೊಬಿಡಿ ಚಿಕ್ಕಮ್ಮ. ಅತ್ತೆ ಮಾವ, ಸ್ವಪ್ನ ಹುಟ್ಟೋದಕ್ಕೂ ಮುಂಚೆ ನೀವಿಬ್ರು ನನ್ನ ಸಾಕ್ದವ್ರು. ಅವಳು ಹುಟ್ಟಿದ್ಮೇಲೆ ನನ್ನ ಅಳಿಯನ್ ಮಾಡ್ಕೋಬೇಕು ಅನ್ಕೊಂಡ್ರಿ. ಅಲ್ಲಿವರೆಗೂ ನನ್ನ ಮೇಲಿದ್ದ ಪ್ರೀತಿ ಜವಾಬ್ದಾರಿ ಆಯ್ತು. ಸಂಬಂಧನೂ ಕೂಡ ಹಾಗೆ ಬದಲಾಗ್ತಿರುತ್ತೆ. ನಾನು ಸಂತೋಷವಾಗಿ ನಿಮ್ ಜೊತೆ ಸೇರಿ ನನ್ನ ಕೊನೆ ಊಟನ ಮಾಡಕ್ ಬಂದಿದ್ದೀನಿ. ನನ್ಗಿಷ್ಟ ಆಗೋ ಒಳ್ಳೆ ಅಡಿಗೆನ ನಿಮ್ ಜೊತೆ ಮಾಡ್ಬೇಕು ಅಂತ ಬಂದೆ. ಆ ಅಡಿಗೆ ಬಡಿಸ್ದೆ ಹೀಗ್ ಕಣ್ಣೀರ್ ಹಾಕಿದ್ರೆ ಈ ಕ್ಷಣನೇ ಹೊರಟೋಗ್ತೀನಿ. ನೀವೇ ಹೇಳಿ. ಬಾ ನಿತ್ಯ, ಜೈ ಜೊತೆ ಲಾಸ್ಟ್ ಲಂಚ್ ಮಾಡೋಣ. ಇದು ಲಾಸ್ಟ್ ಲಂಚ್ ಅಲ್ಲ ಮಾಮ್. ಈ ಲಂಚ್ ಆಗ್ತಿದ್ದ ಹಾಗೆ ನಿಂಗೆ ಪಂಚ್ ಸಿಗುತ್ತೆ. ಜೈನ ಅಷ್ಟು ಈಸಿಯಾಗಿ ಬಿಡ್ತೀನಾ? ನಿನ್ ತಲೆಗೆ ಗನ್ನಿಟ್ಟಾದ್ರೂ ಸರಿ, ಆ ಮಲ್ಲಿಕಾ ಎಲ್ಲಿದ್ದಾಳೋ ತಿಳ್ಕೊತೀನಿ. ನಿತ್ಯ, ಐ ನೋ ನಿತ್ಯ, ಜೈ ಜೊತೆಗೆ ಜೀವನ ಪೂರ್ತಿ ಇರಬೇಕು ಅಂತ ಅನ್ಕೊಂಡಿದ್ ನಿಂಗೆ ಈ ಕೊನೆ ಊಟ ಹರ್ಟ್ ಆಗೇ ಆಗತ್ತೆ. ಬಟ್ ಏನ್ ಮಾಡೋದು? ನಾನೇನು ಹರ್ಟ್ ಆಗಿಲ್ಲ ಮಾಮ್. ಕನಿಷ್ಠ ಜೈ ಜೊತೆ ಸೇರಿ ಕೊನೆ ಊಟ ಮಾಡೋ ಅವಕಾಶ ಆದ್ರೂ ಕೊಟ್ಟಿಯಲ್ಲ. ಹ್ಯಾಪಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿತ್ಯ, ಅಫ್ಕೋರ್ಸ್ ಜೈನ ಬಿಡ್ಸೋಕೆ ನೀನು ಕಷ್ಟಪಟ್ಟೆ. ಕೊನೆಗೆ ಏನು ಮಾಡೋಕ್ಕಾಗ್ದೆ ಜೈ ಜೊತೆಗೆ ಊಟ ಮಾಡೋದಕ್ಕೆ ನನ್ನ ಕರ್ಕೊಂಡು ಬಂದೆ. ಏನ್ ಮಾಡೋದು? ಸಾರಿ ನಿತ್ಯ, ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ಟೈಮ್ ಆಗೋಗುತ್ತೆ. ನಡಿ. ಗಂಗಾ, ನೀನೇನ್ ಇವಾಗ ಬಂದೆ? ನಂಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಮೇಡಮ್. ನನ್ನ ದೂರ ಕಳ್ಸೋಕೆ ನೋಡಿದ್ರು. ಇವತ್ತು ಅವರು ಊಟ ಮಾಡೋಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್. ಈ ಟೈಮಲ್ಲಿ ನಾನು ಅವ್ರ ಪಕ್ಕ ಇಲ್ದಿದ್ದ ಹಾಗೆ ಮಾಡಕ್ಕೆ ನೋಡಿದ್ರು. ಅದು ಅರ್ಥ ಆಗ್ತಿದ್ದ ಹಾಗೆ ತಕ್ಷಣ ತಿರುಗಿ ಬಂದ್ಬಿಟ್ಟೆ ಮೇಡಮ್. ಅವ್ರು ಬಂದ್ರ? ಬಂದಿದ್ದಾನೆ ಗಂಗಾ. ಬನ್ನಿ ಮೇಡಮ್, ಹೋಗೋಣ. ಅವ್ರು ನಂಗೋಸ್ಕರ ಕಾಯ್ತಾ ಇರ್ತಾರೆ. ಬನ್ನಿ. ಬಾ. ನೀವೆಲ್ರೂ ಕೈ ತುತ್ತು ಕೊಡಿ ನನಗೆ ಚಿಕ್ಕಮ್ಮ. ಚಿಕ್ಕಮ್ಮನ್ ತುತ್ತು ಸೂಪರ್. ಅಜ್ಜಿ, ಥ್ಯಾಂಕ್ ಯು ನಿತ್ಯ. ನೀನ್ ಕೊಟ್ಟಿರೋ ಈ ಧೈರ್ಯದಿಂದನೇ ಸಾವನ್ನು ಎದುರು ನೋಡ್ತೀನಿ. ಏನ್ರಿ?
ಐ ಲವ್ ಯು. ಗುಡ್ ಬೈ. ಗುಡ್ ಬೈ ಫಾರ್ ಎವರ್. ಜೈ ಜೈ ಏನ್ರಿ ಸಾವು ಬಂದ್ರೆ ಅವನಿಗಿಂತ ಮೊದ್ಲು ನಾನ್ ಸಾಯ್ತೀನಿ ಅಂದ್ಯಲ್ಲೇ. ಹೋಗೆ ಸಾಯಿ ಸಾಯೆ. ಚಿಕ್ಕಮ್ಮ ಹೇಳಿದ್ದೆಲ್ಲ ನಿಜಾನೇ ಅಲ್ವಾ? ಅವರೇ ಇಲ್ಲ ಅಂದ್ಮೇಲೆ ನಾನ್ ಯಾಕಿರ್ಲಿ? ಅವರು ಸಾಯೋ ಮೊದ್ಲು ನಾನೇ ಸತ್ತು ಹೋಗ್ತೀನಿ. ಸಾವಲ್ಲೂ ಕೂಡ ಅವ್ರಿಗೆ ಜೊತೆ ಆಗ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಸರ್, ಐ ಎಮ್ ನಾಣಿ, ಜೈ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ ಚೇರ್ಮನ್ ಜೈಸೂರ್ಯ ಅವ್ರ PA ಸರ್. ಓಕೆ, ಏನಂತ ಹೇಳಿ. ಇಫ್ ಯು ಡೋಂಟ್ ಮೈಂಡ್, ಇವತ್ತು ನಿಮ್ಮ ಏಜೆನ್ಸಿಯಿಂದ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿರೋ ಎಲ್ಲಾ ಪ್ಯಾಸೆಂಜರ್ ಡೀಟೇಲ್ಸ್ ಬೇಕು ಸರ್. ಸ್ವಲ್ಪ ಅರ್ಜೆಂಟ್ ಸರ್, ಪ್ಲೀಸ್. ಈ ಕಡೆ ಬನ್ನಿ. ಸರ್, ಸ್ವಲ್ಪ ಸ್ಲೋ ಆಗಿ ಮೂವ್ ಮಾಡಿ. ಸ್ಟಾಪ್ ಸರ್. ಈಗ ಸ್ವಲ್ಪ ಆಗಿ ಮೇಲೋಗಿ. ನಿಜ ಸರ್, ಇವತ್ತು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಲ್ಲಿ ಅಬ್ರಾಡಿಗೆ ಹೋಗ್ತಿದ್ದಾಳೆ. ಈ ವಿಷಯ ಮೇಡಮ್ಗೆ ಹೇಳೋಣ ಅಂದ್ರೆ ಅವರು ಫೋನ್ ರಿಸೀವ್ ಮಾಡ್ತಿಲ್ಲ. ಅಜ್ಜಿ ಅಜ್ಜಿ, ಚಂದ್ರಿಕಾ, ಭಾವ, ಮಲ್ಲಿಕಾ ಬದುಕೆ ಇದ್ದಾಳಂತೆ. ಏನಾಯ್ತು ಜನಾರ್ದನ್? ಅಜ್ಜಿ, ಮಲ್ಲಿಕಾ ಬದುಕೆ ಇದ್ದಾಳಂತೆ. ಅಮ್ಮ ನಿತ್ಯ, 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 ಅಮ್ಮ ನಿತ್ಯ, ಡೋರ್ ತೆಗಿಯಮ್ಮ. ಅಮ್ಮ,
ಅಮ್ಮ ನಿತ್ಯ ಬಾಗಿಲ್ ತೆಗಿ ಅಮ್ಮ. ನಿತ್ಯ, ಬಾಗಿಲ್ ತೆಗಿ. ಅಮ್ಮ ನಿತ್ಯ. ನಿತ್ಯ, ಅಮ್ಮ ನಿತ್ಯ. ಅಯ್ಯೋ ಬೇಡಮ್ಮ ನಿತ್ಯ, ಬೇಡಮ್ಮ ಬೇಡಮ್ಮ ನಿತ್ಯ, ಬೇಡ. ಅಯ್ಯಯ್ಯೋ ಏನ್ರಿ ನಿತ್ಯ, ಏನ್ರಿ ಅಮ್ಮ ನಿತ್ಯ ನಿತ್ಯ. ನೇಣು ಹಾಕೋತಿದ್ದಾಳೆ. ಅಮ್ಮ ನಿತ್ಯ, ಮಲ್ಲಿಕಾ ಬದುಕೆ ಇದ್ದಾಳಂತಮ್ಮ. ನಾನೇ ಈಗ ಫೋನ್ ಮಾಡಿದ್ನಮ್ಮ. ಮಲ್ಲಿಕಾ ಬದುಕಿದ್ದಾಳಮ್ಮ. ಡೋರ್ ಓಪನ್ ಮಾಡಿ ನಿತ್ಯ. ಅಯ್ಯೋ ಏನ್ ಮಾವ, ಮಲ್ಲಿಕಾ ಸಿಕ್ಕದ್ಲಾ? ಹೌದಮ್ಮ, ನಾಣಿ ಲೈನಲ್ಲಿದ್ದಾನೆ, ಮಾತಾಡು. ನಾಣಿ ಅವ್ರೆ, ಮೇಡಮ್, ಟೈಮ್ ಆಯ್ತು ಸರ್, ಬನ್ನಿ. ಬನ್ನಿ ಸರ್. ಒಂದು 5 ನಿಮಿಷ ನಿಮ್ಗೆ ಇಷ್ಟವಾಗಿರೋ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಬ್ಬ ಶಿಲ್ಪಿ ಉಳಿ ತಗೊಂಡು ಕೆತ್ತದೇ ಹೋದ್ರೆ ನಿನಗೆ ಈ ರೂಪ ಸಿಗಲ್ಲ. ನಿನಗೊಬ್ಬ ಗೋಡೆ ಕಟ್ಟದೆ ಹೋದ್ರೆ ನಿನಗೆ ಈ ದೇವಸ್ಥಾನ ಇರಲ್ಲ. ನಿನಗೆ ನಮಸ್ಕಾರ ಮಾಡೋದು ವೇಸ್ಟ್, ನಿನ್ನನ್ನು ಪೂಜೆ ಮಾಡೋದು ಫೂಲಿಶ್ನೆಸ್, ನಿನ್ನ ನೋಡೋದು ಕೂಡ ವೇಸ್ಟ್. ದೇವರನ್ನೇ ನಂಬದೇ ಇರೋ ನಾನು ಯಾವ ದೇವರನ್ನು ಬೇಡ್ಕೊಳ್ಳಿ?